ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಈ ಒಂದು ಸೆಗ್ಮೆಂಟಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಜೊತೆಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್, ಈಗ ಗುಂಟೂರು ಅಮ್ಮಯ್ಯ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಸ್, ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸೋನು ಶ್ರೀನಿವಾಸ್ ಗೌಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸೋನು. ಹಾಯ್ ಮ್ಯಾಮ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಮ್ಯಾಮ್? ತುಂಬ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಯಾ, ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ಬರ್ಡೇ ಎಷ್ಟು ಸ್ಪೆಷಲ್ ಆಗಿದೆ? ಆ್ಯಕ್ಚುಲಿ ಈ ವರ್ಷ ತುಂಬ ಸ್ಪೆಷಲ್ ಆಗಿದೆ. ಯಾಕಂತ ಅಂದರೆ ಅದೇ ಮನೆಯಿಂದ ದೇವಸ್ಥಾನದಿಂದ ಅನಾಥಾಶ್ರಮ ಅಂತ ನಾನು ಮಾಡ್ತಾಯಿದ್ದೆ. ಬಟ್ ಇವಾಗ ಮೀಡಿಯಾ ಮುಂದೆ ತುಂಬ ಹಿರಿಯರಿದ್ದಾರೆ. ನನ್ನ ತುಂಬ ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲರ ಮುಂದೆ ನನ್ನ ಬರ್ಡೇ ಇವತ್ತು ಸೆಲೆಬ್ರೇಷನ್ ಮಾಡಿಕೊಂಡು ನನ್ನ ಬರ್ಡೇ ದಿನವೇ ಸಾಂಗ್ ರಿಲೀಸ್ ಆಗ್ತಿದೆ ಅಂದರೆ ತುಂಬ ಖುಷಿ ಆಗುವಂಥನೇ ವಿಷಯ. ಇದನ್ನು ಮರೆಯಲ್ಲ, ಒಂಥರ ಏನೋ ಸ್ಪೆಷಲ್ ಅಂತಲೇ ಅನಿಸ್ತು. ಯೂಶ್ವಲಿ ಬರ್ಡೇನ ಈ ಅನಾಥಾಶ್ರಮಗಳಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೆ ಅಂತೆಲ್ಲ ಹೇಳ್ತಿದ್ರಿ. ಸೊ ಈ ಬಾರಿ ಆ ಥರದ್ದು ಏನಾದರೂ ಪ್ಲ್ಯಾನ್ ಇದೆನಾ ಅಂತ? ಅಫ್ಕೋರ್ಸ್ ಇವತ್ತಾಗಿಲ್ಲ ಅಂತ ಅಂದ್ರೂ ನಾಳೆ ಹೋಗ್ತೀನಿ. ನನ್ನ ಮತ್ತು ಬರ್ತಡೆಗೆ ಅಂತಲೇ ನಾನು ಹೋಗಲ್ಲ. ನನಗೆ ಯಾವಾಗಾದರೂ ತುಂಬ ಬೇಜಾರಾದರೆ, ಒಬ್ಬಳೇ ಇದ್ದೀನಿ ಅನ್ನೋ ಥರ ಫೀಲ್ ಆದರೆ ಅನಾಥಾಶ್ರಮಕ್ಕೆ ಹೋಗೋದು. ಇಲ್ಲ ನನಗೆ ಏನಾದರೂ 500K 1 ಮಿಲಿಯನ್ ಸೆಲೆಬ್ರೇಷನ್ ಆ ಥರ ಎಲ್ಲ ನಾನು ಅವ್ರ ಜೊತೆ ಸೆಲೆಬ್ರೇಷನ್ ಮಾಡ್ತೀನಿ. ಈ ಡೆಕೋರೇಷನ್ಸ್ ಎಲ್ಲ ಮಾಡಿ ನಾನು ಆ ಥರ ಎಲ್ಲ ಮಾಡಲ್ಲ. ಯೂಶ್ವಲಿ ಸೋಷಿಯಲ್ ಸರ್ವಿಸ್ಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾರೆ. ಅಂದರೆ ಒಂದು ಮಗುನೂ ಕೂಡ ಇಟ್ಕೊಂಡಿರ್ತಿರ್ತಾವೆ, ಒಂದು ಕೇಸ್ ಆಗುತ್ತೆ. ಸೊ ಅದಾದಮೇಲೆ ಸೋನು ಅವರು ಅಯ್ಯೋ ಸವಾಸನೆ ಬೇಡಪ್ಪ ಇದು ಅಂತ ಏನಾದರೂ ಅಂದ್ಕೊಂಡಿದ್ದುಂಟಾ ಅಂತ? ಎಕ್ಸಾಕ್ಟ್ಲಿ. ಯಾಕೆಂದರೆ ಎಷ್ಟು ಒಳ್ಳೇದು ಮಾಡ್ತೀವಿ ಅಷ್ಟೇ ಕೆಟ್ಟದಾಗುತ್ತಂತೆ. ಓಕೆ, ಏನು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಸದ್ಯಕ್ಕೆ. ಹಾಗಂತ ಹೇಳಿ ಅದೇ ಅನಾಥಾಶ್ರಮಕ್ಕೆಲ್ಲ ಹೋಗೋದೆಲ್ಲ ನಿಲ್ಲಿಸಿಲ್ಲ. ಬಟ್ ಬೇರೆ ಯಾರು ಸಮಸ್ಯೆನೂ ಬೇಡಪ್ಪ ಅಂತ ಸುಮ್ಮನೆ ಆಗ್ಬಿಡಿ. ಯಾವ ಮಗುನೂ ಇಟ್ಕೊಳ್ಳೋದು ಇಲ್ಲ, ಸಾಕು, ಈ ಜನ್ಮಕ್ಕೆ ಸಾಕು, ನೆಕ್ಸ್ಟ್ ಜನ್ಮ ನೋಡೋಣ. ಓಕೆ, ಇನ್ನು ಗುಂಟೂರು ಅಮ್ಮಯ್ಯ ಆಗಿ ಕಾಣಿಸ್ಕೊಂಡಿದ್ದೀರಿ ಒಂದು ಐಟಮ್ ಸಾಂಗ್ನಲ್ಲಿ. ಸೊ ಹೇಗೆ ಅನ್ನಿಸ್ತಾ? ತುಂಬ ಖುಷಿ ಆಗ್ತಿದೆ. ಇದು ಒಂದು ಕನ್ನಡ ಮತ್ತು ತೆಲುಗು ಎರಡು ಮಿಕ್ಸ್ ಆಗಿರೋದ್ರಿಂದ ಇಟ್ಸ್ ಟು ಗುಡ್. ಅರ್ಥ ಮಾಡ್ಕೊಂಡವ್ರಿಗೆ ಚೆಂದ ಅನಿಸುತ್ತೆ. ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಫುಲ್ ಸಾಂಗ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಏನು ಸೀನಲ್ಲಿ ನಡೀತಿದೆ ಅಂತ ಹೇಳಿ. ವಿಡಿಯೋ ಎಲ್ಲ ನೋಡೋದು ಅವಶ್ಯಕತೆನಿಲ್ಲ. ನಿಜವಾಗ್ಲೂ ಫಸ್ಟ್ ಟೈಮ್ ಸಾಂಗ್ ಕೇಳಿದಾಗಲೇ ನಂಗೆ ತುಂಬ ಇಷ್ಟಪಟ್ಟೆ. ನಂಗೆ ತೆಲುಗು ಬರುತ್ತಲ್ಲ, ಸ್ವಲ್ಪ ಅರ್ಥ ಮಾಡ್ಕೋತೀನಿ, ಬಟ್ ಮಾತಾಡೋಕ್ಕೆ ಸ್ವಲ್ಪ ಕಷ್ಟಪಡ್ತೀನಿ. ಸೊ ತುಂಬ ಇಷ್ಟ ಆಯಿತು. ಒಪ್ಕೊಂಡಿದ್ದು ನೆಕ್ಸ್ಟ್ ಡೇನೇ ಇದ್ದಿತ್ತು, ರಿಹರ್ಸಲ್ಲಿತ್ತು ಡ್ಯಾನ್ಸು. ಅದ್ರ ನೆಕ್ಸ್ಟ್ ದಿನವೇ ಶೂಟ್ ಇತ್ತು. ಆಯಿತು, ಎಲ್ಲ ಆಯಿತು, ಮಾಡಿಕೊಟ್ಟೆ. ಫೈನಲಿ ಗುಂಟೂರು ಅಮ್ಮಯ್ಯಾಗಿ ನಿಮ್ಮ ಮುಂದೆ ಇದ್ದೀನಿ. ನೀವೆಲ್ಲ ನನ್ನ ಮುಂದೆ ಬೆಳೆಸಿದ್ರೆ ಐ ಥಿಂಕ್ ಗುಂಟೂರು ಅಮ್ಮಯ್ಯ ಅಂತಲೇ ನನಗೆ ಹೆಸರು ಬರ್ಬೋದೇನೋ. ಬಿಕಾಸ್ ಇದು ಫಸ್ಟ್ ಅಲ್ವಾ, ನಾವೇನು ಮೂವಿ ಮಾಡಿರ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ. ಮೀಡಿಯಾ ಮುಂದೆ ಯಾವುದು ಫಸ್ಟ್ ಕಾಣಿಸ್ಕೊಳ್ಳುತ್ತೆ ಅದು. ಸೊ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಐಟಮ್ ಸಾಂಗ್ ಅಂದರೆ ಯೂಶ್ವಲಿ ಕೆಲವರು ಒಂಥರ ಏನಪ್ಪ ಇವಳು ಐಟಮ್ ಸಾಂಗಲ್ಲಿ ಕಾಣಿಸ್ಕೊಳ್ತಾ ಇದ್ದಾಳೆ ಅಂತಾರೆ. ಸೊ ಆ ಥರದ್ದು ಏನಾದರೂ ರಿವ್ಯೂಸ್ಗಳು ಬಂತಾ ಸೋನುಗೆ ಏನು ಅಂತೇಳಿ? ಆಮೇಲೆ ಐಟಮ್ ಸಾಂಗ್ ಮಾಡೋದಕ್ಕೂ ಮುಂಚೆ ಏನಾದರೂ ಯೋಚನೆ ಮಾಡಿದ್ರಾ ಐಟಮ್ ಸಾಂಗ ಮಾಡಬೇಕೋ ಬೇಡವೋ ಅಂತ ಹೇಳಿ? ಇವಾಗ ನನಗೆ ಒಂದೇ ಇದ್ದಿದ್ದು, ನೇಮ್ ಮಾಡಬೇಕು, ಅದು ಪಾಸಿಟಿವಲ್ಲಿ ಇರಬೇಕು ಅಂತೇಳಿ. ಸೊ ಐಟಮ್ ಡ್ಯಾನ್ಸ್ ಮಾಡಿದ ತಕ್ಷಣ ನಿಂಗೆ ನೆಗೆಟಿವ್ ಬಂದುಬಿಡುತ್ತೆ, ಹೀರೋಯಿನ್ ಆಗಿದ ತಕ್ಷಣ ನಿಮಗೆ ಪಾಸಿಟಿವ್ ಬರುತ್ತೆ ಅನ್ನೋದೇ ಮುಟ್ಟಾಳ್ತನ. ಅದೇ ಹೇಳಿದ್ನಲ್ಲ, ಒಂದು ಸಾಂಗಿಗೋಸ್ಕರ ಇಡೀ ಮೂವಿ ನೋಡೋರು ಇದ್ದೇ ಇರ್ತಾರೆ. ಎಕ್ಸಾಂಪಲ್ ನನ್ನನ್ನೇ ಎಷ್ಟೊಂದು ತೆಲುಗು ಮೂವಿ ಸಾಂಗ್ಸ್ ಎಲ್ಲ ಕೇಳ್ತೀನಲ್ವ, ಆ ಸಾಂಗಿಗೋಸ್ಕರ ಈಗ ನಾವು ಫೋನಲ್ಲಿ ನೋಡೋದೇ ಬೇರೆ, ಮನೇಲಿ ಕುತ್ಕೊಂಡು ನೋಡೋದೇ ಬೇರೆ, ಟಿ ವಿ ಕನೆಕ್ಟ್ ಮಾಡಿ ಥಿಯೇಟರಲ್ಲಿ ಹೋಗಿ ನೋಡೋದೇ ಬೇರೆ. ಸೊ ಆ ಫೀಲ್ಗೋಸ್ಕರನಾದ್ರೂ ಹೋಗಿ ನೋಡಬೇಕು ಅಂತ ಇರ್ತಾರಲ್ಲ. ಸೊ ನನ್ನನ್ನು ಅಂದ್ಕೊಂಡಿರ್ತಾರೆ ಇವಳಿಗೆ ಡ್ಯಾನ್ಸ್ ಬರಲ್ಲ, ಇವಳಿಗೆ ಆ್ಯಕ್ಟಿಂಗ್ ಬರಲ್ಲ ಅಂತ. ಸೊ ಅವ್ರು ಹೋಗಿ ಡೈರೆಕ್ಟಾಗಿ ನೋಡಿದಾಗ ಓಕೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ ಅಂತ ಅವ್ರ ಬಾಯಲ್ಲಿ ಬರುತ್ತಲ್ಲ, ನಂಗೆ ಅಷ್ಟೇ ಸಾಕು, ಇನ್ನೇನು ಬೇಡ. ಯಾರು ಏನೇ ಅಂದ್ಕೊಂಡ್ರು ನಾನು ಬೇಜಾರಾಗಲ್ಲ. ಯಾಕೆ ಅಂತಂದರೆ ಐಟಮ್ ಸಾಂಗ್ ಅಂತ ಅಂದರೆ ಐ ಥಿಂಕ್ ಅದು ಒಂದು ಮೂವಿಯ ಪ್ರಬಲ ಅಂತ ಹೇಳ್ಬೋದು. ಯಾಕೆಂತಂದರೆ ಒಂದು ಸಾಂಗಿಂದನೇ ಮೂವಿ ಓಡ್ತಾ ಇರೋದು ನಿಮಗೆ ಗೊತ್ತು ತುಂಬ. ಸೊ ಹಾಗಾಗಿ ಇನ್ನು ಅವಕಾಶಗಳ ವಿಚಾರವಾಗಿ ಯಾವ ರೀತಿಯಾಗಿದೆ ಸೋನುಗೆ ಅಂತ ಹೇಳಿ? ಅದೇ ಇಷ್ಟು ವರ್ಷ ನಾನು 4 ವರ್ಷದಿಂದ ಏನೂ ಮಾಡಿರಲಿಲ್ಲ, ಎಲ್ಲ ಕ್ವಿಟ್ ಮಾಡಿದ್ದೆ. ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ವೀಡಿಯೋಸ್ ಅಷ್ಟೇ ನನ್ನ ಜೀವನ ಆಗಿತ್ತು. ನಾನು ನಮ್ಮ ಫ್ಯಾಮಿಲಿ ಟ್ರಿಪ್ಗೆ ಹೋಗ್ತಾಯಿದ್ದೆ ಅಷ್ಟೇ. ಇವಾಗ ಇದೊಂದು ಬಂದಿದೆ, ನೋಡೋಣ. ಅದೇ ಹೇಳಿದ್ನಲ್ಲ, ಯಾವುದೂ ನಾನು ಬೇಡ ಅಂತ ಹೇಳಲ್ಲ. ಅದು ಏನೇ ಬರ್ಬೋದು, ಅದು ಎಂಥ ಕ್ಯಾರೆಕ್ಟರ್ ಬರ್ಬೋದು, ಮನಸ್ಪೂರ್ವಕವಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಆ ಒಂದು ಪಾತ್ರಕ್ಕೆ ಜೀವ ತುಂಬ್ತೀನಿ. ಸೊ ಬರಲಿ ಅಂತ ಆಶೀರ್ವಾದ ಮಾಡಿ ಅಷ್ಟೇ. ಕನ್ನಡದವ್ರು ತುಳಿತಾರೆ ಅಂತ ಹೇಳಿ ಈ ಹಿಂದೆ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರಿ. ಹೇಗೆ ಅನ್ನಿಸ್ತಾ ಇದೆ ಈಗ
ಹೇಗೆ ಬೆಳೆಸ್ತಾ ಇದ್ದಾರೆ ನಿಮ್ಮನ್ನು, ಹೇಗೆ ಪ್ರೀತಿ ಇವಾಗ ಅಂತ ಅಲ್ಲ, ನಂಗೆ ಆವಾಗಲೇ ಗೊತ್ತಾಯಿತು. ನಾನು 19 ಇಯರ್ಸ್ ಇದ್ದಾಗ ಹೇಳಿದ್ದು 2021 ಇಲ್ಲಿದ್ದಾಗೆ ಅರ್ಥ ಆಗೋಯ್ತು. ಏಕೆಂದರೆ ತುಂಬ ಜನ ನನಗೆ ಅವಾಗ ಅಷ್ಟು ಫಾಲೋವರ್ಸ್ ಇರಲಿಲ್ಲ, ಆವಾಗ ಅದು ಹೇಳಿದ್ದೆ. ಮತ್ತೆಲ್ಲ ಅಷ್ಟೆಲ್ಲ ಆದಮೇಲೂ ಕನ್ನಡದವರೇ ನನ್ನ ಅಷ್ಟು ಫಾಲೋ ಮಾಡ್ತಾ ಇದ್ದಾರೆ, ಅಷ್ಟು ಲೈಕ್ಸ್ ಕೊಡ್ತಿದ್ದಾರೆ, ಅಷ್ಟು ವ್ಯೂಸ್ ಕೊಡ್ತಾ ಇದ್ದಾರೆ. ಅವ್ರು ನಮ್ಮನ್ನ ಫಾಲೋ ಮಾಡಿ ಲೈಕ್ಸ್ ವ್ಯೂಸ್ ಕೊಡೋದಕ್ಕೆ ನಮಗೆ ಒಳ್ಳೊಳ್ಳೆ ಪ್ರಮೋಷನ್ ಸಿಗ್ತಾ ಇದೆ, ದುಡ್ಡು ಬರ್ತಾ ಇದೆ. ನಾವು ಇಷ್ಟಪಡೋ ಬಟ್ಟೆ ತೊಗೋತೀವಿ, ಊಟ ತಿಂತೀವಿ, ಕಾರ್ ತೊಗೋತೀವಿ, ಮನೆ ತೊಗೋತೀವಿ ಅಂತಂದರೆ ಜನಗಳ ಸಪೋರ್ಟಿಂದಾನೆ. ಸೊ ಅವ್ರ ಸಪೋರ್ಟ್ ಇಲ್ಲದೆ ಏನೂ ಆಗಲ್ಲ ಅಂತ ನಂಗೆ ಗೊತ್ತಾಯಿತು. ಎಸ್, ಕನ್ನಡದವರಿಂದಾನೇ ಆಗ್ತಾ ಇದೆ, ನಾವು ಯಾವುದನ್ನು ಮಾತಾಡಬಾರ್ದು ಅಂತೇಳಿ ಆಕ್ಸೆಪ್ಟ್ ಮಾಡಿ ಇದೇ ಮಾಡ್ತಾಯಿದ್ದೆ. ರಶ್ಮಿಕಾ ಮಂದಣ್ಣ ಅವ್ರ ಫೇವ್ರೇಟು ಅಂತ ತಾವು ಬರ್ಕೊಂಡಿದ್ದೀರಿ ಹಿಂದೆ, ಸೊ ಆಲ್ವೇಸ್ ಅಂತ ಹೇಳಿ. ಸೊ ಅವರ ಸಿನಿಮಾಗಳು ಯಾವ್ದು ನೋಡಿದ್ದೀರಾ ಆ್ಯಂಡ್ ಅವ್ರ ಥರ ಬೆಳಿಬೇಕು ಅನ್ನೋ ಯಾವೆಲ್ಲ ಕನಸುಗಳನ್ನು ತಾವು ಕಂಡಿದ್ದೀರಾ? ಯಾವ್ದು ನೋಡಿದ್ದೀರಾ ಅಂತಲ್ಲ, ಅವ್ರದ್ದು ಯಾವುದು ಮೂವಿನೇ ಬಿಟ್ಟಿಲ್ಲ ನಾನು. ಎಲ್ಲ ನನಗೆ ಎಲ್ಲಿ ಬೇಕಾದರೂ ಹೇಳ್ತೀವಿ. ನನಗೆ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ ಪ್ಲಸ್ ಇನ್ಸ್ಪಿರೇಷನ್ ಅಂತ ಅಂದರೆ ದಟ್ ಈಸ್ ರಶ್ಮಿಕಾ ಮಂದಣ್ಣ ಮ್ಯಾಮ್. ಐ ಲವ್ ಅವ್ರ ಆ್ಯಕ್ಟಿಂಗ್, ಅವ್ರ ಎನರ್ಜಿ, ಎವ್ರಿಥಿಂಗ್. ಐ ಲವ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟೊಂದು ಜನ ಹೇಳ್ತಾರೆ ನೀನು ರಶ್ಮಿಕಾ ಮಂದಣ್ಣ. ಯಸ್, ನಾನು ಆಗಬೇಕು, ನಾನು ಆಗೋಕ್ಕೆ ಇಷ್ಟಪಡ್ತೀನಿ. ನೀವು ಸಪೋರ್ಟ್ ಮಾಡಿ ಅಷ್ಟೇ, ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನೀವೇನು ಹೇಳ್ತೀರಾ ಅದೇ ನಾನು ಆಗ್ತೀನಿ ಅಷ್ಟೇ. ನಾನು ರೀಲ್ಸ್ಗಳಲ್ಲಿ ಗಮನಿಸ್ತಾ ಇದ್ದೆ, ಡಿ ಬಾಸ್ದು ಹಾಕ್ಕೊಂಡು ಆ್ಯಂಡ್ ಪಕ್ಕಾ ಡಿ ಬಾಸ್ ಅಭಿಮಾನಿ ಅಂತ ಗೊತ್ತಾಗತ್ತೆ. ಸೊ ಏನು ಹೇಳ್ತೀರಾ, ಅಂದರೆ ಈ ಟೈಮಲ್ಲಿ ಏನಾದರೂ ಡಿ ಬಾಸ್ ಇದ್ದಿದ್ರೆ ಹೋಗಿ ಮೀಟ್ ಮಾಡ್ತಿದ್ರಾ, ಏನು ಕತೆ ಅಂತ ಹೇಳಿ? ನಿಮ್ಮ ಸಾಂಗ್ ರಿಲೀಸ್ 100% ಆ ಕಾಲು ಹಿಡ್ದಾದ್ರೂ ನಾನು ಕರ್ಕೊಂಬಂದ್ಬಿಡ್ತಾ ಇದ್ದೆ, ಸರ್ ಪ್ಲೀಸ್ ಬನ್ನಿ ಅಂತ ಹೇಳಿ. ನಂಗೆ ಅಷ್ಟು ಇಷ್ಟ ದರ್ಶನ್ ಸರ್. ಬಟ್ 2 ಇಯರ್ಸಿಂದ ಅವರು ಇಲ್ಲದೇ ಇರೋದು ಎಲ್ರಿಗೂ ಬೇಜಾರಾಗುತ್ತೆ. ಆ್ಯಸ್ ಅ ಡಯರ್ಡ್ ಫ್ಯಾನ್ ಆಗಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸಮ್ಟೈಮ್ಸ್ ಅವ್ರ ಬರ್ಡೇ, ಅವ್ರ ಆ್ಯನಿವರ್ಸರಿ, ಅವ್ರ ಮೂವಿ ರಿಲೀಸ್ ಆದಾಗ ಇಲ್ಲದೆ ಇರ್ಬೋದು, ಎವ್ರಿಥಿಂಗ್ ಬೇಜಾರಾಗುತ್ತೆ. ಬಟ್ ಅವ್ರು ಇದ್ದಿದ್ರೆ ಇನ್ನೂ ಖುಷಿ ಆಗ್ತಿದ್ದೆ. ಇನ್ನು ನೆಗೆಟಿವ್ ಕಮೆಂಟ್ಸ್ಗಳನ್ನು ಸೋನು ಅವ್ರು ಯಾವ ರೀತಿ ತೊಗೊಳ್ತಾರೆ ಅಂತ ಹೇಳಿ, ಕೆಲವರು ಅದನ್ನು ತುಂಬ ಡೀಪಾಗಿ ತೊಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದನ್ನೇ ಬಿಟ್ಬಿಡ್ತಾರೆ, ಬೇರೆ ಥರದ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಾರೆ, ತೊಗೊಳ್ಳಲ್ಲ. ಸೊ ತುಂಬ ಆಲ್ಮೋಸ್ಟ್ ನೆಗೆಟಿವ್ ಕಮೆಂಟ್ಸ್ ಇರುತ್ತೆ ಸೋನುಗೆ, ಯಾವ ರೀತಿ ತೊಗೊಳ್ತಾರೆ ಅಂತ ಹೇಳಿ? ನೆಗೆಟಿವ್ ಕಮೆಂಟ್ಸ್ನ ತೊಗೊಬೇಕು ಅಂತಲೇ ಏನಿಲ್ಲ. ಎಕ್ಸಾಂಪಲ್, ನೀವು ನನಗೆ ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನೋಡ್ತೀನಿ, ನೋಡಿ ಅದನ್ನು ಪಿನ್ ಮಾಡ್ತೀನಿ. ನೀನೇನು ಅಂತ ಜಗತ್ತಿಗೆ ಗೊತ್ತಾಗಲಿ. ನೀನು ಎಷ್ಟು ನೆಗೆಟಿವ್, ನಿನ್ನ ಮನಸ್ಸಲ್ಲಿ ಎಷ್ಟು ಕೆಟ್ಟು ಹುಳ ಇದೆಯಾ, ನಿನ್ನ ಮನಸ್ಸಲ್ಲಿ ಎಷ್ಟು ನೆಗೆಟಿವ್ ಇದೆ ಅಂತ ಫಸ್ಟ್ ಜನ ಎಲ್ಲ ನೋಡಲಿ, ಆಮೇಲೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ಒಬ್ಬ ಮನುಷ್ಯನ ಪಾಸಿಟಿವ್ ಇದ್ದರೆ ತುಂಬ ಒಳ್ಳೆ ಒಂಥರ ಪೋಟ್ರೆ ಆಗಿಬಿಟ್ರೆ ಅದು ನಾಟಕ ಆಗಿಬಿಡುತ್ತೆ. ಒಬ್ಬ ಮನುಷ್ಯ ಅಂತ ಅಂದಮೇಲೆ ನೆಗೆಟಿವ್ ಪಾಸಿಟಿವ್ ಎರಡೂ ಇರಬೇಕು, ಆವಾಗಲೇ ಆ ಮನುಷ್ಯನ ಜೀವನ ಸಾರ್ಥಕ ಅಂತ ನನ್ನ ಪ್ರಕಾರ. ಏನಾದರೂ ಆಗಲಿ ಒಂದು ನೆಗೆಟಿವ್ ಇರಲೇಬೇಕು, ಏನಾದರೂ ಆಗಲಿ ಒಂದು ಪಾಸಿಟಿವ್ ಇರಬೇಕು. ಫುಲ್ ನೆಗೆಟಿವ್ ಇರಬಾರ್ದು, ಹಾಗಂತ ಫುಲ್ ಪಾಸಿಟಿವ್ ಇರಬಾರ್ದು. ಎರಡೂ ಇದ್ರೇ ಅದೇ ಸಿಹಿ ಕಹಿ ಇದ್ರೇ ಚಂದ ಅಂತ ಹೇಳ್ತಾರಲ್ಲ, ಹಾಗೆ ಜೀವನದಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಇರಬೇಕು, ಆವಾಗಲೇ ನಾವು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ.